ತುಂಬ ಚೆನ್ನಾಗಿದೆ. ಒಂದಲ್ಲ ಎರಡಲ್ಲ, ಎರಡು ಸತಿ ನೋಡಿದ್ರು ಬೇಜಾರಾಗಲ್ಲ. ತುಂಬ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಡಾಗ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಎಲ್ಲರೂ ನೋಡ್ಬೋದು. ಫಿಲಮ್ ಚೆನ್ನಾಗಿದೆ, ಚೆನ್ನಾಗಿ ತೋರಿಸಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ. ನಾಯಿ ರಿಲೇಟೆಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ನಾಯಿ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಮೂವಿ ಎಲ್ಲರೂ ಹೋಗಿ ನೋಡಬೇಕು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಗುಂಡ ಆ್ಯಕ್ಟಿಂಗ್ ಲವ್ಲಿ ಸರ್. ತುಂಬ ಸೈಕ್ ಆಗಿದೆ ಬ್ರೋ ಮೂವಿ ಮಾತ್ರ. ಚೆನ್ನಾಗಿದೆ. ಎಸ್ ವೆರಿ ನೈಸ್. ಗುಂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಸ್, ನಮ್ಮ ಮನೇಲೂ ನಾಯಿ ಇದೆ, ಟೈಸನ್ ಅಂತ. ಸೊ ವಿ ಆರ್ ಕನೆಕ್ಟೆಡ್. ಚೆನ್ನಾಗಿದೆ ಸರ್, ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲ ಸರ್, ಚೆನ್ನಾಗಿದೆ. ತುಂಬ ಕಣ್ಣಲ್ಲಿ ನೀರೇ ಬಂದ್ಬಿಡ್ತೇನೆ ನನಗಂತೂ. ಚೆನ್ನಾಗಿದೆ. ಹೌದು ಖಂಡಿತ ಚೆನ್ನಾಗಿದೆ. ಅವ್ರ ಅಕ್ಕ ಅಂದೇ ಇದ್ದಿದ್ರೆ ಅವರಿಬ್ರು ಮದ್ವೆ ಆಗ್ಬೋದಾಗಿತ್ತು, ಜೋಡಿ ಆಗ್ಬೋದಾಗಿತ್ತು. ಹೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಮೋಷನ್ಸ್ ಚೆನ್ನಾಗಿದೆ. ಅಳುನೇ ಬಂದ್ಬಿಡ್ತು, ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಆಗಲಿ, ಆ್ಯಕ್ಟಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಗುಂಡನೂ ಚೆನ್ನಾಗಿ ಮಾಡಿದ್ದಾನೆ. ಫಿಲಮು ಚೆನ್ನಾಗಿದೆ. ಗುಂಡನ ಜೊತೆ ನಾನು ಫೋಟೋ ತೆಗೆಸ್ಕೊತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ. ನಮ್ಮ ಮೊಮ್ಮಕ್ಕಳಂತೂ ತುಂಬ ಇಷ್ಟಪಟ್ಟರು. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನನಗೆ ಸುಮಾರು ಒಂದು 2-3 ಸಲಿನೇ ಸೋತೋಗ್ಬಿಟ್ಟೆ. ಕಣ್ಣೀರು ತುಂಬಾ ಬಂತು. ಒಳ್ಳೆ ಅರ್ಥಪೂರ್ಣವಾಗಿದೆ ಫಿಲಮ್. ಎಲ್ಲರೂ ನೋಡುವಂಥ ಫಿಲಮ್ ಸರ್. ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಗುಂಡನ ಪಾತ್ರ ಚೆನ್ನಾಗಿದೆ. ವೇಟಿಂಗ್ ಅದರಲ್ಲೂ ಎಕ್ಸ್ಪ್ರೆಷನ್ಸು, ನಾಯಿದಿರ್ಬೋದು, ಅಲ್ಲಿ ಹೀರೋಯಿನ್ದು ಎಲ್ಲದೂ ಚೆನ್ನಾಗಿದೆ ಸರ್. ಹೌದು ಸರ್. ರಜಾ ಇರೋದಕ್ಕೆ ಮಕ್ಕಳನ್ನು ಕರ್ಕೊಂಬರಂಗಾಯ್ತು. ಅವ್ರಿಗೂ ಖುಷಿ ಆಯಿತು. ಒಂಥರ ಫುಲ್ಫಿಲ್ ಆಯಿತು. ಬಂದಿದ್ದಕ್ಕೆ 3 ಅವರ್ಸ್ ಪೈಸಾ ವಸೂಲ್ ಆಗೋದು. ಇಲ್ಲ ಸರ್, ನಮ್ಮ ಮಕ್ಳಿಗೆ ಇಷ್ಟ. ಬಟ್ ಓದೋ ಟೈಮಲ್ಲ ತುಂಬ ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಯಾವುದನ್ನು ಇದು ಮಾಡ್ತಿಲ್ಲ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಾಯಿ ಥರ ಕರೆಕ್ಟಾಗಿದೆ. ನಾಯಿ ನಮಗಿಂತ ಡಬಲ್ ಅಷ್ಟು ನಿಯತ್ತಾಗಿರುತ್ತೆ. ನಾವು ಆ್ಯಕ್ಚುಲಿ ಗುಂಡ ಅಂತಲ್ಲ, ಎಲ್ಲ ನಾಯಿಗಳು ಇದೇ ಥರ ಇರುತ್ತೆ. ಅದೇ ಥರ ನಾಯಿ ಸಾಕ್ದವ್ರಿಗೆ ಕಷ್ಟ ಏನಂದರೆ ನಾಯಿಗಳು ಸಾಕ್ದವ್ರಿಗೆ ಗೊತ್ತು ಕಷ್ಟ ಏನು ಅಂತ. ಬೇರೆ ಯಾರಿಗೂ ಆದಷ್ಟು ಬೇಗ ಗೊತ್ತಾಗಲ್ಲ ನಾಯಿ ಬಗ್ಗೆ. ನಾವು ಎಷ್ಟೋ ಅನುಭವಿಸ್ಬೋದು. ಆ್ಯಕ್ಚುಲಿ ನನ್ನ ಹತ್ರ ನಾಯಿ ಸಾಕ್ತಾಯಿದ್ದೀನಿ, ನಾನು ನಾಯಿ ಸಾಕ್ತಾಯಿದ್ದೀನಿ. ನಾಯಿ ತೀರೋದಾಗ ಗೊತ್ತಿರೋ ಕಣ್ಣಲ್ಲಿ ನೀರು ಬಂದಿದ್ದು ಏನು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಇಂಥದ್ದಾಗ ಎಲ್ಲ ಪರಿಸ್ಥಿತಿ ಅನುಭವಿಸ್ಲೇಬೇಕು. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಮೂವಿ ಕೂಡ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಎಮೋಷನ್ ತೊಗೊಂಡೋಗಿದ್ದಾರೆ. ಸೆಕೆಂಡ್ ಪಾರ್ಟ್ ಫುಲ್ ಕಾಮಿಡಿ ವರ್ಷನ್ ಇದೆ. ಎಂಟರ್ಟೈನ್ಮೆಂಟ್ ಫುಲ್ ಫ್ಯಾಮಿಲಿ ಸಮೇತ ಬಂದೆಲ್ಲ ನೋಡಬೇಕು ಅಂತ ಎಲ್ಲಾನು ಕೇಳ್ಕೊಂತೀವಿ. ಒಂದು ಕನ್ನಡ ಸಿನಿಮಾ ಎಲ್ಲರೂ ಗೆಲ್ಲಿಸಬೇಕು. ಬಟ್ ಇದು ಮಾತ್ರ ಈಗ ಬಂದು ರೀಸೆಂಟ್ ಮೂವೀಸಲ್ಲಿ ಎಮೋಷನ್, ಒಂದು ಪ್ರಾಣಿಗೆ ಒಂದು ಮನುಷ್ಯನಿಗೆ ಏನು ಎಮೋಷನ್ಸ್ ಇರುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ರಘುವಾಸನ್ ಸರ್ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಬೇಕು. ಬಟ್ ಈಗಿನ ಸಿಚುವೇಶನ್ಸಲ್ಲಿ ಪೆಟ್ಸ್ನ ಹೆಂಗೆ ಇದು ಮಾಡ್ತೀರಾ ಅನ್ನೋದು ಈ ಸಿನಿಮಾ ನೋಡಿ ಎಲ್ಲರೂ ಇದು ಮಾಡ್ಕೊಬೇಕು. ಎಮೋಷನಲ್ ಇತ್ತು, ಅದು ಕೇಳ್ಕೊತೀನಿ. ಸಾರಿ ಸರ್, ಖಂಡಿತವಾಗ್ಲೂ ಬರಬೇಕು ಅಂತ ಕೇಳ್ಕೊತಿದ್ದೀವಿ ಸರ್. ರಘುವಾಸನ್ ಸರ್ ಇನ್ನೊಂದು ಹೇಳ್ತಿದ್ವಿ ಸರ್, ಪಾರ್ಟ್ 3 ಯಾವಾಗ ಬರ್ತಂತ ಅಂತ ನಾವು ಎಲ್ಲರೂ ವೆಯ್ಟ್ ಮಾಡ್ತಿರ್ತೀವಿ. ದಯವಿಟ್ಟು ಪಾರ್ಟ್ 3 ಮಾಡಿ ಸರ್ ಬೇಗ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.